ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ನೋಂದಣಿಯ ಮೂಲಕ ರಿಜಿಸ್ಟ್ರೇಷನದ ಮೂಲಕ ಭಾರತದ ಪೌರತ್ವವನ್ನು ಪಡೆಯುವುದು ಹೇಗೆ ಅಂಥೇಳಿ ನೋಡಿದ್ವಿ. ಅಂದರೆ ಸೆಕ್ಷನ್ 5ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿವಿ. ಸೆಕ್ಷನ್ 5 ಯಾವುದಿದು? 1955ರ ಸಿಟಿಜನ್ಶಿಪ್ ಆ್ಯಕ್ಟ್. ಅದರ ಸೆಕ್ಷನ್ 5ರ ಬಗ್ಗೆ ತಿಳ್ಕೊಂಡಿವಿ. ಅಂದರೆ ರಿಜಿಸ್ಟ್ರೇಷನ್ ಬಗ್ಗೆ ರಿಜಿಸ್ಟ್ರೇಷನ್ ಮೂಲಕ ಯಾರು ಭಾರತದ ಪೌರರಾಗಬಹುದು, ಯಾರು ಭಾರತದ ಪೌರರಾಗಲು ಸಾಧ್ಯವಿಲ್ಲ, ಕಂಡೀಷನ್ ಏನೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿವಿ. ಇವತ್ತು ಈ ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೆಕ್ಷನ್ 6ರ ಬಗ್ಗೆ ಚರ್ಚೆ ಮಾಡೋಣ. ಸೆಕ್ಷನ್ 6 ಸೆಕ್ಷನ್ 6 ಏನು ಹೇಳ್ತೈತಿ ಅಂತಂದರೆ ದೇಶೀಕರಣದ ಮೂಲಕ ಭಾರತದ ಪೌರತ್ವವನ್ನು ಯಾರ್ಯಾರು ಪಡ್ಕೊತಾರೆ ಅಂಥೇಳಿ ಕಂಡೀಷನ್ ಏನೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸೆಕ್ಷನ್ 6 ಕೊಡ್ತೈತೆ. ದೇಶೀಕರಣ ಅಂದರೆ ನ್ಯಾಷನಲೈಸೇಷನ್ ಮೂಲಕ ಯಾವ್ಯಾವ ವ್ಯಕ್ತಿಗಳು ಯಾವ ರೀತಿ ಪೌರತ್ವವನ್ನು ಪಡ್ಕೊತಾರೆ ಅನ್ನೋದನ್ನು ನೋಡೋದಾದರೆ, ಒಂದನೇ ಕಂಡೀಷನ್ ಏನಪ್ಪ ಅಂತಂದರೆ ಷರತ್ತುಗಳಲ್ಲಿ ಒಂದನೇದು ಏನಪ್ಪ ಅಂತಂದ್ರೆ ವ್ಯಕ್ತಿ ಇಲ್ಲೀಗಲ್ ಮೈಗ್ರೆಂಟ್ಸ್ ಆಗಿರಬಾರದು. ಇಲ್ಲೀಗಲ್ ಮೈಗ್ರೇಟ್ಸ್ ಆಗಿರಬಾರದು ಅಂದ್ರೆ ಅಕ್ರಮ ವಲಸಿಗನಾಗಿರಬಾರದು. ಫಸ್ಟ್ನೇದು ಕಂಡೀಷನ್. ಅಕ್ರಮ ವಲಸಿಗನಾಗಿರಬಾರ್ದು ಅಂತಂದ್ರೆ ನಾವು ಹೆಂಗಿರಬೇಕು ಭಾರತದೊಳಗೆ ಅಂತಂದ್ರೆ ವೀಸಾ ಮೂಲಕ ಇರಬೇಕು ಅಥವಾ ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು. ಅವನ ಹತ್ರ ವ್ಯಾಲಿಡ್ ಪಾಸ್ಪೋರ್ಟ್ ಇತ್ತು ಅಂತಂದ್ರೆ ನಾವು ಭಾರತದಲ್ಲಿ ನೆಲೆಸಿದ್ದಾತಂದ್ರೆ ಆ ವ್ಯಕ್ತಿ ಏನು ನ್ಯಾಷನಲೈಸೇಷನದ ಮೂಲಕ ಏನಾಕತಿ ಪೌರತ್ವವನ್ನು ಪಡಿಬೋದು. ನ್ಯಾಷನಲೈಸೇಷನ್ ಅಂತಂದರೆ ಈ ಹಿಂದೆ ಏನಪ್ಪ ಅಂದರೆ ಇಂದಿರಾ ಗಾಂಧಿ ಸರ್ಕಾರ ಏನು ಮಾಡಿತ್ತು ಅಂತಂದರೆ ಬ್ಯಾಂಕ್ಗಳನ್ನು ದೇಶೀಕರಣ ಮಾಡಿದರು. ಇಂದಿರಾ ಗಾಂಧಿ ಗೌರ್ಮೆಂಟ್ ಅಲ್ಲೇನಿತ್ತು ಅಂದರೆ ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳನ್ನು, ಕೆಲವೊಂದಿಷ್ಟು ದೊಡ್ಡ ಪ್ರೈವೇಟ್ ಬ್ಯಾಂಕ್ಗಳನ್ನು ನ್ಯಾಷನಲೈಸೇಷನ್ ಮಾಡುವ ಮೂಲಕ ಅವನ್ನ ಸರ್ಕಾರದ ಅಂಡರ್ದಾಗ ತಗೊಂಡ್ರು. ಈ ಸೆಕ್ಷನ್ 6 ಏನು ಹೇಳ್ತೈತಿ ಅಂತಂದರೆ ಯಾರು ವಿದೇಶಿಗರದಾರಲ್ಲ ಅವ್ರನ್ನ ದೇಶಿಗರನ್ನಾಗಿ ಮಾಡೋದು. ಅವರನ್ನು ದೇಶಿಗರನ್ನಾಗಿ ಮಾಡೋದು ಅಂದರೆ ಇದನ್ನು ದೇಶೀಕರಣದ ಮೂಲಕ ಅಂತ ಕರಿತೀವಿ ಕನ್ನಡದೊಳಗೆ. ಇಂಗ್ಲೀಷ್ನೊಳಗೆ ದ ಬೈ ವೇ ಆಫ್ ನ್ಯಾಷನಲೈಸೇಷನ್ ಅಂತಂದರೆ ದೇಶೀಕರಣದ ಮೂಲಕ ಯಾವ ವ್ಯಕ್ತಿಗಳು ಯಾವ ರೀತಿ ಪೌರತ್ವವನ್ನು ಪಡಿತಾರೆ, ಷರತ್ತುಗಳು ಏನೇನು ಅದಾವೆ ಅನ್ನೋದನ್ನು ಸೆಕ್ಷನ್ 6 ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ನಾವು ಬ್ಯಾಂಕ್ಗಳನ್ನು ನ್ಯಾಷನಲೈಸೇಷನ್ ಮಾಡಿದ ರೀತಿಯಲ್ಲಿ ವಿದೇಶಿಗರನ್ನು ಕೂಡ ನ್ಯಾಷನಲೈಸೇಷನ್ ಮಾಡಬಹುದು ಅಂಥೇಳಿ ಸೆಕ್ಷನ್ 6 ಕ್ಲಿಯರ್ ಕಟ್ ಹೇಳ್ತೈತಿ. ಏನೇನು ಕಂಡೀಷನ್ ಅದಾವೆ ಅನ್ನೋದನ್ನು ನೋಡೋಣ. ಫಸ್ಟ್ನೇದು ಏನಪ್ಪ ಅಂತಂದ್ರೆ ಅದು ಇಲ್ಲೀಗಲ್ ಮೈಗ್ರೆಂಟ್ಸ್ ಆಗಿರಬಾರದು. ಯಾರು ಪೌರತ್ವಕ್ಕಾಗಿ ಅರ್ಜಿ ಹಾಕಿರ್ತಾನೋ ದೇಶೀಕರಣದ ಮೂಲಕ ಆ ವ್ಯಕ್ತಿ ಭಾರತದ ಪೌರನಾಗಿರಬೇಕು ಅಂತಂದರೆ ಮೊದಲು ಇಲ್ಲೀಗಲ್ ಆಗಿ ಭಾರತಕ್ಕೆ ಬಂದಿರಬಾರದು ಅಂತಂದ್ರೆ ವ್ಯಾಲಿಡ್ ಆಗಿರ್ತಕ್ಕಂಥ ಪಾಸ್ಪೋರ್ಟನ್ನು ಪಡೆದುಕೊಂಡೇ ಭಾರತಕ್ಕೆ ಒಳಗೆ ಪ್ರವೇಶ ಮಾಡಿರಬೇಕೆ ಹೊರತಾಗಿ ಅಕ್ರಮ ನುಸುಳುಕೋರರ ರೀತಿಯಲ್ಲಿ ಬಂದು ಭಾರತದಲ್ಲಿ ನೆಲೆಸಿರಬಾರ್ದು. ಯಾರು ಅಕ್ರಮ ನುಸುಳುಕೋರರಾರೋ ಅವರಿಗೆ ಭಾರತದ ಪೌರತ್ವ ಸಿಗುವುದಿಲ್ಲ. ಇದು ಫಿಕ್ಸ್ ಕಂಡೀಷನ್ನು. ಇನ್ನು ಎರಡನೇದು ಯಾವುದಪ್ಪ ಅಂತಂದರೆ ಯಾವ ವ್ಯಕ್ತಿ ಭಾರತದಲ್ಲಿ ಸಾಮಾನ್ಯ ನಾಗರಿಕನಂತೆ 12 ವರ್ಷಗಳ ಕಾಲ ಭಾರತದಲ್ಲಿದ್ದರೆ ಅವನು ಅರ್ಜಿ ಸಲ್ಲಿಸಬಹುದು. ಆದರೆ ಅರ್ಜಿ ಸಲ್ಲಿಸಿದ ತಕ್ಷಣ ಹಿಂದಿನಿಂದ, ಅಂದರೆ ಇವತ್ತು ಅರ್ಜಿ ಸಲ್ಲಿಸಿದ ಅಂತಂದರೆ ಇದ್ರ ಹಿಂದಿನಿಂದ 12 ತಿಂಗಳ ಕಾಲ ಏನು ಮಾಡಬೇಕು ಅಂದರೆ ಸತತವಾಗಿ ಭಾರತದಲ್ಲಿ ನೆಲೆಸಿರಬೇಕು. 12 ವರ್ಷಗಳ ಕಾಲ ಅವನು ವ್ಯಾಲಿಡ್ ಪರ್ಮಿಷನನ್ನು ಪಡ್ಕೊಂಡಿರಬೇಕು. ವ್ಯಾಲಿಡ್ ಪರ್ಮಿಷನದ ಮೂಲಕ ಭಾರತದಲ್ಲಿ ಇರಬೇಕು. ಅಂದರೆ ವ್ಯಾಲಿಡ್ ಪರ್ಮಿಷನ್ ಅಂದರೆ ಕೇಂದ್ರ ಸರ್ಕಾರದ ಪರವಾನಗಿಯ ಮೂಲಕ ಒಂದು ಕರೆಕ್ಟಾಗಿರ್ತಕ್ಕಂಥ ವೀಸಾ ಇತ್ತು ಅಂತಂದರೆ ಮಾತ್ರ ಭಾರತದಲ್ಲಿ ಇರಲು ಸಾಧ್ಯ. ಕರೆಕ್ಟಾಗಿರ್ತಕ್ಕಂಥ ವೀಸಾ ಇರಲಿಲ್ಲ ಅಂತಂದರೆ ಅವನ್ನ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಕರಿತೀವಿ. ಅಂತ ಇಲ್ಲೀಗಲ್ ಮೈಗ್ರೆಂಟ್ಸ್ಗೆ ಭಾರತದಲ್ಲಿ ಪೌರತ್ವ ಪಡೆಯಲು ಅವಕಾಶ ಇಲ್ಲ. ಆದ ಕಾರಣ ಏನಾಕತಿ ಅಂತಂದರೆ ವ್ಯಾಲಿಡ್ ಪರ್ಮಿಷನ್ ಅಥವಾ ವ್ಯಾಲಿಡ್ ಪಾಸ್ಪೋರ್ಟ್ ಹೊಂದಿರತಕ್ಕಂಥ ವ್ಯಕ್ತಿ 12 ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿದ್ದರೆ ಅವನು ಅರ್ಜಿ ಸಲ್ಲಿಸಲು, ಯಾವುದಕ್ಕೆ ದೇಶೀಕರಣದ ಮೂಲಕ ಅರ್ಜಿ ಸಲ್ಲಿಸಲು ಅರ್ಹನಾಗಿರ್ತಾನೆ. 12 ವರ್ಷ ಕಂಪಲ್ಸರಿ. ಇದೊಂದು ಅರ್ಹತೆ ಇದ್ದಂಗೆ, ಕ್ವಾಲಿಟಿ. ಏನಪ್ಪ ಅಂತಂದರೆ ನೀನು ನ್ಯಾಷನಲೈಸೇಷನ್ ಮೂಲಕ ಭಾರತದ ಪೌರತ್ವವನ್ನು ಪಡ್ಕೋಬೇಕು ಅಂತಂದರೆ 12 ವರ್ಷ ಭಾರತದಲ್ಲಿ ಇರಲೇಬೇಕಾಗಿರ್ತಕ್ಕಂಥ ಕಂಡೀಷನನ್ನು ಪೂರೈಕೆ ಮಾಡಲೇಬೇಕು. ನಾವು KSಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಡಿಗ್ರಿ ಹೆಂಗೆ ಪಾಸ್ ಮಾಡಿರಬೇಕು, ಅಥವಾ SDAಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸೆಕೆಂಡ್ ಇಯರ್ನ ಹೆಂಗೆ PUC ಪಾಸ್ ಮಾಡಿರಬೇಕು. ಹಾಗೆ ಯಾವ ವ್ಯಕ್ತಿ ನ್ಯಾಷನಲೈಸೇಷನದ ಮೂಲಕ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಿದ ಅಂತಂದ್ರೆ ಆ ವ್ಯಕ್ತಿ 12 ವರ್ಷ
ವೀಸಾದ ಆಧಾರದ ಮೇಲೆ ಏನು ಮಾಡಿರಬೇಕು ಅಂದರೆ ಭಾರತದಲ್ಲಿ ನೆಲೆಸಿರಬೇಕು, ಅಕ್ರಮ ಒಳನುಸುಳುಗಾರನಾಗಿರಬಾರದು, ನೆನಪಿರಬೇಕು. ಆ ನಂತರ ಯಾವತ್ತು ಅರ್ಜಿ ಸಲ್ಲಿಸ್ತಾನೋ ಆವತ್ತಿನಿಂದ ಹಿಂದಿನಿಂದ 12 ತಿಂಗಳುಗಳ ಕಾಲ ಸತತವಾಗಿ ಭಾರತದಲ್ಲಿ ಇರಬೇಕು, ಭಾರತ ಬಿಟ್ಟು ಹೋಗಿರಬಾರ್ದು. ಇದಿಷ್ಟು ಕಂಡೀಷನನ್ನು ಪೂರೈಕೆ ಆಯಿತು ಅಂತಂದರೆ ಈ ವ್ಯಕ್ತಿಯು ಕೂಡ ದೇಶೀಕರಣದ ಮೂಲಕ ಪೌರತ್ವವನ್ನು ಪಡೆಯಲು ಅರ್ಜಿ ಸಲ್ಲಿಸ್ಬೋದು. ಇನ್ನು ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ಮೂರನೇದು ಯಾವುದಪ್ಪ ಅಂತಂದ್ರೆ, ಯಾವ ದೇಶದಲ್ಲಿ ಭಾರತದ ನಾಗರಿಕರು ದೇಶೀಕರಣದ ಮೂಲಕ ಆ ದೇಶದ ನಾಗರಿಕರಾಗಲು ಸಾಧ್ಯವಿಲ್ಲವೋ ಆ ದೇಶಕ್ಕೆ ಆ ವ್ಯಕ್ತಿ ಸೇರಿರಬಾರ್ದು, ಆ ದೇಶದ ವ್ಯಕ್ತಿ ಅವ ಆಗಿರಬಾರ್ದು ಭಾರತದಲ್ಲಿ ಅಪ್ಲಿಕೇಶನ್ ಸಲ್ಲಿಸುವ ವ್ಯಕ್ತಿ. ಯಾವ ದೇಶದಲ್ಲಿ ಭಾರತದ ನಾಗರಿಕರು ದೇಶೀಕರಣದ ಮೂಲಕ ಆ ದೇಶದ ಪೌರತ್ವವನ್ನು ಪಡೆಯಲು ಸಾಧ್ಯವಿಲ್ಲವೋ ಅಂತಹ ದೇಶಕ್ಕೆ ಭಾರತದಲ್ಲಿ ದೇಶೀಕರಣದ ಮೂಲಕ ಪೌರತ್ವ ಪಡೆಯಲು ಅವಕಾಶ ಇಲ್ಲ. ಅಂಥ ದೇಶದ ವ್ಯಕ್ತಿಗಳಿಗೆ ಭಾರತದ ಮೂಲಕ ಪೌರತ್ವ ಪಡೆಯಲು ಅವಕಾಶ ಇಲ್ಲ. ಫಾರ್ ಎಕ್ಸಾಂಪಲ್, ಭಾರತ ದೇಶದ ನಾಗರಿಕರು ಪಾಕಿಸ್ತಾನದಲ್ಲಿ ದೇಶೀಕರಣದ ಮೂಲಕ ಪೌರತ್ವ ಪಡೆಯಲು ಅವಕಾಶ ಇಲ್ಲ ಅಂತ ಅಂದ್ಕೊಳ್ಳೋಣ. ದೇಶೀಕರಣದ ಮೂಲಕ ಪೌರತ್ವ ಪಡೆಯಲು ಅವಕಾಶ ಇಲ್ಲ ಅಂತಂದ್ರೆ ಈ ಪಾಕಿಸ್ತಾನದ ವ್ಯಕ್ತಿಯು ಕೂಡ ಭಾರತದಲ್ಲಿ ದೇಶೀಕರಣದ ಮೂಲಕ ಪೌರತ್ವ ಪಡೆಯಲು ಅವಕಾಶ ಇಲ್ಲ. ಇಷ್ಟ ಅವ್ರು ನಮಗೆ ಕೊಡೋದಿಲ್ಲ ಅಂದ್ರೆ ನಾವು ಅವ್ರಿಗೆ ಕೊಡೋದಿಲ್ಲ, ಜಾಸ್ತಿ ಇಷ್ಟ. ಕಾಮನ್ ಥಿಂಕ್ ಇದು. ಏನು ಡೆಫಿನೇಷನ್? ಯಾವ ದೇಶದಲ್ಲಿ ಭಾರತದ ನಾಗರಿಕರು ದೇಶೀಕರಣದ ಮೂಲಕ ಆ ದೇಶದ ಪೌರತ್ವವನ್ನು ಪಡೆಯಲು ಸಾಧ್ಯವಿಲ್ಲವೋ ಅಂಥ ದೇಶದ ವ್ಯಕ್ತಿಯು ಭಾರತದಲ್ಲಿ ಪೌರತ್ವವನ್ನು ಪಡೆಯಲು ಸಾಧ್ಯ ಇಲ್ಲ. ಯಾವುದರ ಮೂಲಕ? ದೇಶೀಕರಣದ ಮೂಲಕ, ನ್ಯಾಷನಲೈಸೇಷನದ ಮೂಲಕ. ನೆನಪಿರಲಿ. 4ನೇ ಕಂಡೀಷನ್ ಏನಪ್ಪ ಅಂತಂದ್ರೆ ಭಾರತದ ಪೌರತ್ವಕ್ಕೆ ಅಪ್ಲಿಕೇಶನ್ ಹಾಕಕತ್ತಾನೋ ಅಂತಂದ್ರೆ ಅವ ಯಾವುದೇ ದೇಶದ ಇನ್ನೊಂದು ದೇಶದ ಪೌರನಾಗಿರಬಾರ್ದು. ಈಗ ಭಾರತದಲ್ಲಿ ಪೌರನಾಗಲು ಅರ್ಜಿಯನ್ನು ಸಲ್ಲಿಸಿದ ಅಂತಂದ್ರೆ ಅವನು ಆ ದೇಶದ ಯಾವ ದೇಶಕ್ಕೆ ನಾಗರಿಕತ್ವವನ್ನು ಹೊಂದಿರ್ತಾನಲ್ಲ ಆ ದೇಶದ ನಾಗರಿಕತ್ವವನ್ನು ತ್ಯಜಿಸಿರಬೇಕು. ಫಾರ್ ಎಕ್ಸಾಂಪಲ್, ಆಸ್ಟ್ರೇಲಿಯಾದ ವ್ಯಕ್ತಿ ಭಾರತದಲ್ಲಿ 12 ವರ್ಷದಿಂದ ಅದಾನ. ಅವ ಈಗ ದೇಶೀಕರಣದ ಮೂಲಕ, ನ್ಯಾಷನಲೈಸೇಷನದ ಮೂಲಕ ಏನು ಮಾಡತ್ತಾನೋ ಅಂತಂದ್ರೆ ಪೌರತ್ವಕ್ಕೆ ಅರ್ಜಿ ಹಾಕತ್ತಾನೋ ಅಂತ ಅಂದ್ಕೊಂಡ್ರೆ, ಯಾವಾಗ ಅರ್ಜಿ ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತಾನಲ್ಲ ಅವಾಗ ಅವ ಏನು ಮಾಡಬೇಕು ಅಂದರೆ ಆಸ್ಟ್ರೇಲಿಯಾದ ಪೌರತ್ವವನ್ನು ತ್ಯಜಿಸಿರಬೇಕು. ಆಸ್ಟ್ರೇಲಿಯಾದ ಪೌರತ್ವವನ್ನು ಹೊಂದಿರಬಾರ್ದು, ಆಸ್ಟ್ರೇಲಿಯಾದ ಪೌರತ್ವವನ್ನು ತ್ಯಜಿಸಿರಬೇಕು. ಎಷ್ಟು ಕಂಡೀಷನ್ ಇದು. ಇದರ ಜೊತೆಗೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ ಗುಡ್ ಕ್ಯಾರೆಕ್ಟರನ್ನು ಹೊಂದಿರಬೇಕು. ಗುಡ್ ಕ್ಯಾರೆಕ್ಟರ್, ಒಳ್ಳೆಯ ನಡತೆಯನ್ನು ಹೊಂದಿರಬೇಕು. ಯಾರು? ದೇಶೀಕರಣದ ಮೂಲಕ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವ ವ್ಯಕ್ತಿ ಒಳ್ಳೆಯ ನಡತೆಯನ್ನು ಹೊಂದಿರಬೇಕು. ಇದರ ಜೊತೆಗೆ ಇನ್ನೂ ಒಂದು ಕಂಡೀಷನ್ ಏನಿರುತ್ತಪ್ಪ ಅಂತಂದರೆ ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ 8ನೇ ಅನುಸೂಚಿ ಶೆಡ್ಯೂಲ್ 8ನಲ್ಲಿರ್ತಕ್ಕಂಥ 22 ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯ ಜ್ಞಾನ ಅವನಿಗಿರಬೇಕು, ಭಾಷೆಯ ಜ್ಞಾನ ಇರಬೇಕು. ಈ ಕಂಡೀಷನ್ ಯಾಕೆ ಇಟ್ಟರು ಅಂತಂದ್ರೆ ಅವೇನಾದರೂ ಭಾರತದ ಪೌರತ್ವವನ್ನು ಪಡ್ಕೊಂಡ ಅವಂಗೆ ಬದುಕು ಜಾಗ ಎಲ್ಲಿ, ಕಮ್ಯುನಿಕೇಷನ್ ಮಾಡೋ ಜಾಗ ಎಲ್ಲಿ? ಈ 22 ಭಾಷೆಗಳಲ್ಲಿ ಯಾವ ಭಾಷೆನೂ ಅವ್ನು ಬರ್ತಿರಲಿಲ್ಲ ಅಥವಾ ನಾವು ಭಾರತದೊಳಗೆ ಹೆಂಗೆ ಇರ್ತಾನೆ ಅನ್ನೋ ಕಂಡೀಷನು, ಕಮ್ಯುನಿಕೇಷನ್ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗೈತೆ. ಅದಕ್ಕೆ ಏನು ಮಾಡ್ತಾರೋ ಅಂತಂದ್ರೆ ಮೊದಲನೇ ಈ 8ನೇ ಅನುಸೂಚಿಯಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಹಿಂದಿ ಈ ರೀತಿ ಎಲ್ಲ ಲ್ಯಾಂಗ್ವೇಜ್ಗಳು ಅದಾವೆ. ಇಂಥ 22 ಲ್ಯಾಂಗ್ವೇಜ್ಗಳು 8ನೇ ಅನುಸೂಚಿ ಒಳಗೆ ಲಿಸ್ಟ್ನಾಗ ಅದಾವೆ. ಆ ಲಿಸ್ಟ್ನಾಗ ಇರ್ತಕ್ಕಂಥ 22 ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆ ಅವ್ನು ಬರ್ತಿರಬೇಕು. ಈ ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಇದರ ಯಾವುದೇ ಭಾಷೆ ಅವ್ನು ಬರೋದಿಲ್ಲ ಅಂತಂದ್ರೆ ಅವ್ನು ಪೌರತ್ವ ಸಿಗೋದಿಲ್ಲ. ಈ 22 ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯ ಬಗ್ಗೆ ಜ್ಞಾನ ಇರಲಿಲ್ಲ ಆ ಥರ ಅವ್ನು ಪೌರತ್ವ ಸಿಗೋದಿಲ್ಲ ಬೈ ವೇ ಆಫ್ ದಿ ನ್ಯಾಷನಲೈಸೇಷನ್. ಇದಿಷ್ಟು ನೆನಪಿರಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಇದೆ. ಅದು ಯಾವುದಪ್ಪ ಅಂತಂದ್ರೆ ಅವ ಭಾರತದ ಪೌರತ್ವವನ್ನು ಪಡೆಯೋ ಇಂಟೆನ್ಷನ್ ಏನಿರಬೇಕು ಅಂದರೆ ಭಾರತದಲ್ಲಿ ನೆಲೆಸುವ ಇಂಟೆನ್ಷನ್ ಇರಬೇಕು. ಅವ ಭಾರತದಾಗ ಇರೋ ಇಂಟೆನ್ಷನ್ ಇರಬೇಕು, ಅಥವಾ ಭಾರತದ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವ ಇಂಟೆನ್ಷನ್ ಇರಬೇಕು, ಅಥವಾ ಭಾರತ ಸದಸ್ಯತ್ವ ಹೊಂದಿರತಕ್ಕಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ದಲ್ಲಿ, ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಉತ್ಸುಕನಾಗಿರಬೇಕು. ಅಂಥವರಿಗೆ ಮಾತ್ರ ಭಾರತದ ಪೌರತ್ವ ಕೊಡಬೇಕು ಅಂತೇಳಿ ಇದು ಒಂದು ಕಂಡೀಷನ್ ಇದೆ ಅದ್ರಾಗೆ. ಅಂದರೆ ನಾನು ಭಾರತಕ್ಕೆ ನೆಲೆಸೋ ಉದ್ದೇಶನೂ ಇಲ್ಲ, ನಾನು ಸರ್ಕಾರದಲ್ಲಿ ಕೆಲಸ ಮಾಡೋ ಉದ್ದೇಶ ಇಲ್ಲ, ಏನೂ ಇಲ್ಲ ಅಂತ ನಾವು ಭಾರತದ ಪೌರತ್ವ ಕೊಟ್ಟರೆ ಏನು ಮಾಡೋದೈತೆ ನಮಗೆ? ಹೌದಿಲ್ಲ? ಅದಕ್ಕೆ ಅವನ ಇಂಟೆನ್ಷನ್ ಕ್ಲಿಯರ್ ಇರಬೇಕು. ಭಾರತದಲ್ಲಿ ನೆಲೆಸೋದರೇ ಇರಬೇಕು, ಇಲ್ಲ ಸರ್ಕಾರದಲ್ಲಿ ಸೇವೆ ಸಲ್ಲಿಸೋದಾಗಿರಬೇಕು, ಇಲ್ಲ ಇಂಥದ್ದೊಂದು ಯಾವುದಾದ್ರು ಒಂದು ಒಳ್ಳೆಯ ಕೆಲಸ ಮಾಡುವ ಇಂಟೆನ್ಷನ್ ಅವನ ಹತ್ರ ಇರಬೇಕು. ಇದು ಇಷ್ಟು ಕಂಡೀಷನ್ಗಳು ಯಾವಪ್ಪ ಅಂತಂದರೆ 12 ವರ್ಷ ಭಾರತದಲ್ಲಿರಬೇಕು, ಮತ್ತು ಯಾವ ದೇಶದಲ್ಲಿ ಭಾರತದ ನಾಗರಿಕರು ದೇಶೀಕರಣದ ಮೂಲಕ ಸದಸ್ಯತ್ವವನ್ನು ಹೊಂದಲು ಸಾಧ್ಯವಿಲ್ಲವೋ ಅಥವಾ ನಾಗರಿಕತ್ವವನ್ನು ಪಡೆಯಲು ಸಾಧ್ಯವಿಲ್ಲವೋ ಆ ದೇಶಕ್ಕೆ ಸೇರಿರಬಾರ್ದು. ಆಮೇಲೆ 3ನೇ ಕಂಡೀಷನ್ ಏನಪ್ಪ ಅಂತಂದರೆ ಯಾವುದೇ ದೇಶದ ನಾಗರಿಕನಾಗಿದ್ದರೂ ಭಾರತದ ಪೌರತ್ವಕ್ಕೆ ಯಾವತ್ತು ಅರ್ಜಿ ಆಗ್ತಲ್ಲ ಆವತ್ತಿನ ಹಿಡಿದು ಆ ದೇಶದ ಪೌರತ್ವವನ್ನು ತ್ಯಜಿಸಿರಬೇಕು. ಆಮೇಲೆ ಒಳ್ಳೆಯ ನಡತೆಯನ್ನು ಹೊಂದಿರಬೇಕು. 22 ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆ ಅವ್ನು ಬರ್ತಿರಬೇಕು.
ಮತ್ತು ಭಾರತದಲ್ಲಿ ನೆಲೆಸುವ ಅಥವಾ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವ ಅಥವಾ ಭಾರತ ಸರ್ಕಾರ ಯಾವ ವಿದೇಶ ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಹೊಂದಿತ್ತು ಅದರಲ್ಲಿ ಸೇವೆ ಸಲ್ಲಿಸುವ ಇಂಟೆನ್ಷನನ್ನು ಹೊಂದಿರಬೇಕು. ಜೊತೆಗೆ ಈಗೇನು ಮ್ಯಾಲೆ ಏನು ಹೇಳಿರ್ತಲ್ಲ ಈ ಎಲ್ಲ ಕಂಡೀಷನ್ಗಳನ್ನು ಕೂಡ ಕೇಂದ್ರ ಸರ್ಕಾರ ರದ್ದು ಮಾಡಿ ಸ್ಪೆಷಲ್ಲಾಗಿ ಅವ್ನು ಏನಾದರೂ ಆ ವ್ಯಕ್ತಿಯಲ್ಲಿ ಸ್ಪೆಷಾಲಿಟಿ ಇತ್ತು ಅಂತಂದರೆ, ವಿಶೇಷ ಜ್ಞಾನ ಏನಾದರೂ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ವಿಜ್ಞಾನಕ್ಕೆ ಸಂಬಂಧಿಸಿದ ಜ್ಞಾನ, ಇಲ್ಲ ಕಲೆ, ಇಲ್ಲ ಸಾಹಿತ್ಯ, ಇಲ್ಲ ತತ್ವಶಾಸ್ತ್ರ ಅಥವಾ ವಿಶ್ವಶಾಂತಿಗಾಗಿ ಏನಾದರೂ ಅವ್ನು ಕೆಲಸ ಮಾಡೋವಿದ್ದಂದರೆ, ವಿಶ್ವಶಾಂತಿ ವರ್ಲ್ಡ್ ಪೀಸ್ಗಾಗಿ ವಿಶ್ವಶಾಂತಿಗಾಗಿ ಏನಾದರೂ ಕೆಲಸ ಮಾಡಿದ್ದ ಅವನ ಹತ್ರ ಸ್ಪೆಷಾಲಿಟಿ ಇತ್ತು, ವಿಶೇಷತೆ ಇತ್ತು ಅಂತಂದರೆ ಈ ಮೇಲಿನ ಎಲ್ಲ ಕಂಡೀಷನ್ಗಳನ್ನು ರದ್ದು ಮಾಡಿ, ಏನು 12 ವರ್ಷ ಐತಿ 12 ವರ್ಷ ಇರಬೇಕು ಅದನ್ನೂ ರದ್ದು ಮಾಡ್ಬೋದು. ಆಮೇಲೆ ಯಾವ ದೇಶದಲ್ಲಿ ನಾಗರಿಕತ್ವವನ್ನು ಹೊಂದಲು ಸಾಧ್ಯವಿಲ್ಲೋ ಆ ದೇಶದ ನಾಗರಿಕನಾಗಿದ್ದರೂ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಆಮೇಲೆ ಅವನ ಪೌರತ್ವವನ್ನು ಇದು ಮಾಡ್ಬೋದು, ಒಳ್ಳೆಯ ನಡತೆಯನ್ನು ಕ್ಯಾನ್ಸಲ್ ಮಾಡ್ಬೋದು. 8ನೇ ಅನುಸೂಚಿಯಲ್ಲಿ ಅವ್ನಿಗೆ ಯಾವುದೇ ಭಾಷೆ ಬರದೇ ಇದ್ದರೂ ಕೂಡ ಅವನನ್ನು ಭಾರತದ ಪ್ರಜೆ ಅಂತೇಳಿ ಡಿಕ್ಲೇರ್ ಮಾಡುವ ಅಧಿಕಾರ ಯಾರಿಗೆ ಕೊಟ್ಟಾರೋ ಅಂತಂದ್ರೆ ಕೇಂದ್ರಕ್ಕೆ ಕೊಟ್ಟಾರೆ. ಯಾವ ಕೇಂದ್ರ? ಭಾರತದ ಕೇಂದ್ರ ಸರ್ಕಾರಕ್ಕೆ, ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟಾರೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಬೋದು ಅಂತಂದ್ರೆ ಯಾವುದಾದ್ರೂ ಇದರಲ್ಲಿ ವಿಶೇಷತೆ ಎತ್ತೇಳಿ ಆ ವ್ಯಕ್ತಿಯಲ್ಲಿ ಕಂಡು ಬತ್ತು ಅಂತಂದ್ರೆ ಆ ವ್ಯಕ್ತಿಗೆ ಏನು ಮಾಡ್ತಾರೋ ಅಂತಂದ್ರೆ ಮೇಲಿನ ಎಲ್ಲ ಕಂಡೀಷನ್ಗಳನ್ನು ಬಿಟ್ಟು ರದ್ದುಗೊಳಿಸಿ ಅಥವಾ ಕನ್ಸೆಷನ್ ಕೊಟ್ಟು ಅವ್ನಿಗೆ ಏನು ಮಾಡ್ತಾರೋ ಅಂತಂದ್ರೆ ಪೌರತ್ವವನ್ನು ಕೊಡುವ ಅಧಿಕಾರ ಸಂಸತ್ತಿಗಿದೆ. ಇದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸಂಸತ್ತು ಅಂದರೆ ಕೇಂದ್ರ ಸರ್ಕಾರಕ್ಕಿದೆ ಅನ್ನೋದನ್ನು ನೆನಪಿಟ್ಕೋಬೇಕು. ಕೇಂದ್ರ ಸರ್ಕಾರ ಇಟ್ ಮೀನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರಕ್ಕೆ ಇದೆ. ಇದನ್ನು ನೆನಪಿಟ್ಕೊಂಡಿರಬೇಕು. ಇಷ್ಟೆಲ್ಲ ಆದ ನಂತರ ಆ ವ್ಯಕ್ತಿ ಏನು ಮಾಡಬೇಕು ಅಂತಂದರೆ ಭಾರತಕ್ಕೆ ನಿಷ್ಠನಾಗಿರ್ತೀನಿ ಅಂತೇಳಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಬೇಕು. ನಿಷ್ಠನಾಗಿರುತ್ತೇನೆ ಅಂತೇಳಿ ಭಾರತಕ್ಕೆ ನಿಷ್ಠನಾಗಿರುತ್ತೇನೆ ಅಂತೇಳಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಬೇಕು. ಇದಿಷ್ಟು ಸೆಕ್ಷನ್ 6ರಲ್ಲಿ ದೇಶೀಕರಣದ ಮೂಲಕ ವಿದೇಶಿಗರನ್ನು ಕೂಡ ಭಾರತದ ನಾಗರಿಕರನ್ನಾಗಿ ಮಾಡುವ ವ್ಯವಸ್ಥೆ ಇದೆ ಅಂತೇಳಿ ಚರ್ಚೆ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.